ಕಾರವಾರಿಗರಿಗಾಗಿ ಕೋಮಾರ್ ಪಂತ್ ಸಮಾಜದವರಿಂದ ವೀರ ಹೆಂಜಾ ನಾಯ್ಕ್ ಕಪ್ ಆಯೋಜನೆ. ಕ್ಷತ್ರಿಯ ಕೋಮಾರ್ ಪಂತ್ ಸಮಾಜ ಸಂಘ ಪುಣೆ ಕಾರವಾರಿಗಳಿಗಾಗಿ ಏಪ್ರಿಲ್ 14 ಭಾನುವಾರದಂದು ಕ್ರಿಕೆಟ್ ಪ್ರೇಮಿಗಳಿಗಾಗಿ ವೀರ ಹೆಂಜಾ ನಾಯ್ಕ್ ಕಪ್ ಅನ್ನು ನೆಹರು ನಗರದ ಅಣ್ಣಾ ಸಾಹೇಬ್ ಮಗರ್ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಈ ಕ್ರಿಕೆಟ್ ಪಂದ್ಯಾವಳಿಗೆ ಪುಣೆಯಲ್ಲಿ ವಾಸಿಸುವ ಕಾರವಾರಿಗರು ಭಾಗವಹಿಸಿದರು. ಈ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. ಗುರವ್ 11 ತಂಡದ ಕ್ಯಾಪ್ಟನ್ ವಿವೇಕ್ ಗುರವ್, ಧನಂಜಯ್ ಸಾವಂತ್ 11 ಖರ್ಗೆ ತಂಡದ ಕ್ಯಾಪ್ಟನ್ ಸುಜಯ್ ರಾಣೆ, ಕಾರವಾರ್ ಕಜಿನ್ಸ್ ತಂಡದ ಕ್ಯಾಪ್ಟನ್ ವಿಕ್ರಮ್ ಅಶೋಕ್ ನಾಯಕ್, ಜಿಂಕಾಲ್ಕರ್ ಜಿಂಕಲ್ ತಂಡದ ಕ್ಯಾಪ್ಟನ್ ರಾಜೇಶ್ ದತ್ತಾತ್ರೇಯ ನಾಯ್ಕ್, ಕೋಸ್ಟಲ್ ಫ್ರೆಂಡ್ ಸರ್ಕಲ್ ಭೋಸರಿ ತಂಡದ ಕ್ಯಾಪ್ಟನ್ ಸುರೇಂದ್ರ ನಾಯ್ಕ್, ಕವಾರಾರ್ಚಿ ನಾಯಕ್ ಸಾಗರ್ ತಂಡದ ಕ್ಯಾಪ್ಟನ್ ಅಚ್ಯುತ್ ನಾಯ್ಕ್, ಜೈ ಹನುಮಾನ್ ತಂಡದ ಕ್ಯಾಪ್ಟನ್ ಸತೀಶ್ ಪಡ್ವಾಲ್ಕರ್ ತಂಡದ ಜವಾಬ್ದಾರಿ ವಹಿಸಿ ಉತ್ತಮ ಆಟವಾಡಿದರು. ಪ್ರತಿ ಪಂದ್ಯವೂ ರೋಚಕವಾಗಿತ್ತು. ಪೂನಾದಲ್ಲಿ ವಾಸಿಸುವ ಕಾರವಾರಿಗರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಕೊನೆಯ ಎಸೆತದವರೆಗೂ ಸುಮಾರು 2,000 ಪ್ರೇಕ್ಷಕರು ಪಂದ್ಯ ವೀಕ್ಷಿಸಿದರು. ಶ್ರೀ ಶಿವಾನಂದ್ ಕೃಷ್ಣ ಪವಾರ್ ಅವರು ಈ ಕ್ರಿಕೆಟ್ ಪಂದ್ಯಾವಳಿಗೆ ಶುದ್ಧ ಕೊಂಕಣಿ ಭಾಷೆಯಲ್ಲಿ ಕಾಮೆಂಟರಿ ನೀಡಿದರು. ಈ ಕ್ರಿಕೆಟ್ ಟೂರ್ನಿಯಲ್ಲಿ ಗುರವ್ 11 ತಂಡ ಪ್ರಥಮ ಸ್ಥಾನ ಗಳಿಸಿತು. ದ್ವಿತೀಯ ಸ್ಥಾನವನ್ನು ಕರಾವಳಿ ಫ್ರೆಂಡ್ ಸರ್ಕಲ್ ಭೋಸರಿ ಪಡೆದರು. ರೋಹನ್ ರಾಜು ನಾಗೇಕರ್ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಮತ್ತು ಕರಾವಳಿ ಫ್ರೆಂಡ್ ಸರ್ಕಲ್ ಭೋಸರಿ ರನ್ನರ್ ಅಪ್ ಪ್ರಶಸ್ತಿ ಪಡೆದರು. ಕ್ಷತ್ರಿಯ ಕೋಮಾರ್ ಪಂತ್ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀ ಗಿರೀಶ್ ನಾಯ್ಕ್, ಉಪಾಧ್ಯಕ್ಷರಾದ ರಾಹುಲ್ ನಾಯ್ಕ್, ಕಾರ್ಯದರ್ಶಿ ದೀಪಕ್ ನಾಯ್ಕ್, ಜಂಟಿ ಕಾರ್ಯದರ್ಶಿ ಸಂತೋಷ್ ಹೊಸಲ್ಕರ್, ಕೋಶಾಧಿಕಾರಿ ವಿಕಾಸ್ ನಾಯ್ಕ್ ಶ್ರಮಿಸಿದರು. ಸಚಿನ್ ನಾಯ್ಕ್ ಅವರು ಇಡೀ ಕಾರ್ಯಕ್ರಮವನ್ನು ಯೋಜಿಸಲು ಹಗಲಿರುಳು ಶ್ರಮಿಸಿದ್ದು ಪಂದ್ಯಾವಳಿ ಯಶಸ್ವಿಗೆ ಕಾರಣವಾಯಿತು. ಇದರೊಂದಿಗೆ ಅರುಣ್ ಪ್ರಕಾಶ್ ನಾಯ್ಕ್, ಸಾಗರ್ ಅಚ್ಯುತ್ ನಾಯ್ಕ್, ಪ್ರತೀಕ್ ರತ್ನಾಕರ್ ನಾಯ್ಕ್, ಶುಭಂ ನಾಯ್ಕ್, ಸುಧಾರ್ ಅವರು ಸಹಕರಿಸಿದರು. ಇಂತಹ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಮೂಲಕ ಕಾರವಾರದ ನಿವಾಸಿಗಳು ಒಂದೆಡೆ ಸೇರಿ ಪರಸ್ಪರ ಹೊಸ ಪರಿಚಯ ಮಾಡಿಕೊಳ್ಳಲು ಅನುಕೂಲವಾಯಿತು. ಅಲ್ಲದೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಆಟಗಾರರ ಕೌಶಲ್ಯದ ಅರಿವು ಆಟಗಾರರ ವೃತ್ತಿ ಜೀವನಕ್ಕೆ ಉಪಯುಕ್ತವಾಗಿದೆ ಎಂದು ಕ್ಷತ್ರಿಯ ಕೋಮಾರ್ ಪಂತ್ ಸಮಾಜ ಸಂಘದ ಅಧ್ಯಕ್ಷ ಗಿರೀಶ್ ನಾಯ್ಕ್ ಅಭಿಪ್ರಾಯಪಟ್ಟರು. ಕಾರವಾರದ ಮಣ್ಣಿನ ಮಗ ಕ್ರಾಂತಿವೀರ ಬಹದ್ದೂರ್ ಹೆಂಜಾ ನಾಯ್ಕ್ ಹೆಸರಿನಲ್ಲಿ ಈ ಪಂದ್ಯಾವಳಿ ಆಯೋಜಿಸಿದ್ದು ಇದರಿಂದ ಮಹಾನ್ ಕ್ರಾಂತಿಕಾರಿಯ ಇತಿಹಾಸ ಪರಿಚಯಿಸಲು ಹಾಗೂ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ಶೌರ್ಯ ಮೆರೆದ ಸ್ಮರಣಾರ್ಥವಾಗಿ ಕ್ರಾಂತಿವೀರ ಹೆಂಜಾ ನಾಯ್ಕ್ ಹೆಸರಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕ್ಷತ್ರಿಯ ಕೋಮಾರ್ ಪಂತ್ ಸಮಾಜದ ಸಂಘದ ಕಾರ್ಯದರ್ಶಿ ದೀಪಕ್ ನಾಯ್ಕ್ ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು.